ಸರ್ ಎಲ್ಲಾದರೂ ಒಂದು ಕಡೆ ಕೆಲಸ ಇದ್ರೆ ಹೇಳಿ ಸರ್, ಅರ್ಜೆಂಟ್ ಇದೆ. ಕೆಲಸ ನೋಡ್ರಿ, ಎಲ್ಲಾದರೂ 4 ತಿಂಗಳಾಯ್ತು ಮನೆಯಲ್ಲೇ ಕುಂತು. ಒಬ್ಬ ಮನುಷ್ಯನ ಪಾಪದ ಜೀವಿತದಿಂದ ಬಿಡುಗಡೆ ಕೊಡುವಂತಹ ಒಂದೇ ಒಂದು ಮಾರ್ಗ ಸರ್. ನಮಸ್ಕಾರ ಸರ್. ಹಾಂ ಸರ್, ನಾನು ಮೊನ್ನೆ ಇಂಟರ್ವ್ಯೂ ಕೊಟ್ಟು ಹೋಗಿದ್ನಲ್ಲ ಸರ್. ಹಾಂ ಸರ್, ಅದು ಕೆಲಸ ಇದೆ ಅಂತ ಹೇಳಿದ್ರಲ್ಲ ನೀವು, ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಂ ಸರ್, ಪ್ಲೀಸ್ ಸರ್. ಏನಪ್ಪ, ಎಲ್ಲ ಕಡೆ ಕೆಲಸ ಹುಡುಕಿ ಸಾಕಾಯಿತು. ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಕೆಲಸನೇ ಸಿಗ್ತಾ ಇಲ್ಲ. ಏನು ಮಾಡಬೇಕು? ಕೆಲಸ ಇಲ್ಲ, ಏನಿಲ್ಲ. 4 ತಿಂಗಳ ಮನ್ಯಾಗ ಕುಂತು ನನಗೂ ಸಾಕತ್ತು. ಇರೋದ್ರಾಗ ಅಡ್ಜಸ್ಟ್ ಮಾಡಿ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ರಿ. ಇವಳು ನೋಡಿದ್ರೆ ಯಾವಾಗಲೂ ಕಿರ್ಚಾಡ್ತಾನೆ ಇರ್ತಾಳಪ್ಪ, ಬೈತಾನೆ ಇರ್ತಾಳೆ, ಅರ್ಥನೇ ಮಾಡ್ಕೊಳಂಗಿಲ್ಲ. ಛೇ, ಏನು ಮಾಡಬೇಕು ತಿಳಿವಲ್ದು. ಎಲ್ಲಾದರೂ ಒಂದು ಚಲೋ ಕೆಲಸ ಸಿಕ್ತಂದ್ರೆ ಆರಾಮಾಗಿರ್ತೀನಿ. ಇವತ್ತು ಒಂದು ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದೀನಿ. ಕೆಲಸ ಸಿಗುತ್ತೋ ಏನೋ. ಕೆಲಸ ಸಂಬಂಧ ಅಲ್ದಾಡ್ ಸಾಕಾಗೋಯ್ತಪ್ಪ ನನಗ. ನೀರ್ ತಗೊಳ್ರಿ. ನೀರ್ ಕುಡ್ದ ಹೊಟ್ಟೆ ತುಂಬಿಸ್ಕೋಬೇಕು. ಮಾಡಾಕಂತೂ ಏನಿಲ್ಲ. ನಿಮ್ಗೆ ಬೇರೆ ಕೆಲಸ ಸಿಗ್ತಾ ಇಲ್ಲಲ್ಲ. ಯಾಕೆ ಸಿಟ್ಟು ಮಾಡ್ತಾ ಇದೀಯಾ? ಹೊರಗಡೆ ಪ್ರಪಂಚ ಬಹಳ ಕಷ್ಟದಾಗ ನಡೆಯಲ್ತಿ, ಕೆಲಸನೇ ಸಿಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿದ್ದೀನಿ. ಬಾ, ಸಮಾಧಾನದ ಕುಂತ ಮಾತಾಡೋಣ ಇಲ್ಲಿ. ಮತ್ತೇನು ಮಾಡೋದ್ರಿ, ಕೆಲಸ ಬೇರೆ ಸಿಗ್ತಾ ಇರಲ್ಲ. ಅದೇ ಟೆನ್ಷನ್ ಒಳಗೇನೋ ಬೈದ್ಬಿಟ್ಟೆ ರೀ. ಒಂದು ನಿಮಿಷ ರೀ, ತಡ್ರಿ ಬಂದೆ. ರೀ, ಇವತ್ತು ಮಾರ್ಕೆಟಿಂದ ಬರ್ತಾ ಇದ್ದೆ ಅಲ್ಲ, ಅಲ್ಲಿ ಯಾರೋ ಒಬ್ಬರು ಆಂಟಿ ಈ ಪುಸ್ತಕ ಕೊಟ್ರಿ, ಫ್ರೀ ಅಂತ ಹೇಳಿದ್ರು. ನಾ ತಗೊಂಡು ಬಂದೆ. ಯಾರೋ ಕೊಟ್ಟರು ತಗೊಂಡ್ಬಿಟ್ಟು, ಇದರಿಂದ ಜೀವನ ಬದಲಾಗುತ್ತಾ? ಕೆಲಸ ಸಿಗುತ್ತಾ? ತಗೊಂಡೋಗು. ಈ ಪುಸ್ತಕದಲ್ಲಿ ಏನಿದೆ? ಒಂದ್ಸಾರಿ ಓದ್ತೀನಿ, ನೋಡೋಣ ಏನಿದೆ ಅಂತ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈಕೆ ಒಬ್ಳು ಖಾಲಿ ಉಪ್ಪಿಗಿರ್ಲಾಕ ಪುಸ್ತಕನ ಓದಾಕತ್ತಾಳ. ಓದು. ಇಲ್ಲ ರೀ, ಈ ಬುಕ್ಕಲ್ಲಿ ಓದ್ದೆ ಇಲ್ಲ ನಾನು. ನಿಜವಾಗ್ಲೂ ರೀ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ವಿಜ್ಞಾಪನೆಗಳು, ನಮ್ಮ ಕಷ್ಟಗಳು, ನಮ್ಮ ಕೊರತೆಗಳನ್ನ ಕೇಳುವಾತನಾಗಿದ್ದಾನ್ರಿ. ನಮ್ಮ ಜೀವಿತಕ್ಕೆ ಏನ್ ಬೇಕಿದೆಲ್ಲ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವನು ದೇವರು ಒಬ್ಬನೇ ಕಣ್ರಿ. ಏನಕ್ಕೆ ಬುಕ್ಕ ಓದ್ತಿದ್ದಂಗನೆ ಬಹಳ ಬದಲಾಗ್ತಿದಾಳಲ್ಲ, ಶಾಂತಿಯಿಂದ ನಡ್ಕೋತಿದ್ದಾಳ. ಹಾ, ಓದ್. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು.
ರೀ ಹೋಗಿ ಬರ್ರಿ, ಇವತ್ತು ಇಂಟರ್ವ್ಯೂ ಚೆನ್ನಾಗಾಗಲಿ, ಇವತ್ತು ಕೆಲಸ ಸಿಕ್ಕೇ ಸಿಗುತ್ತೆ ನಿಮಗೆ. ನಾವು ದೇವರಲ್ಲಿ ನಂಬಿಕೆ ಇಟ್ಟರೆ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ರೀ. ಎಷ್ಟು ಸಮಾಧಾನದ ಮಾತಾಡ್ತಿದೆಯಲ್ಲ, ನಮಗೆ ಕೆಲಸ ಸಿಕ್ಕೇ ಸಿಗುತ್ತಲ್ಲ. ಹೌದ್ರಿ, ನಮ್ಮ ನಂಬಿಕೆ ನಮ್ಮ ರಕ್ಷಣೆ ರೀ. ಹೋಗಿ ಬರ್ರಿ. ರೀ ಏನಾಯ್ತು ರೀ ಕೆಲಸ? ಏನದೇ ಮಾಮೂಲಿ, ಇಂಟ್ರ್ಯೂ ಕೊಟ್ಟು ಬಂದೆ, ನೋಡ್ತೀನಿ ಅಂತಂದರು. ರೀ ನಾವು ಓದ್ತಾ ಇರೋದು ಸಾಧಾರಣ ಬುಕ್ ಅಲ್ರಿ, ಅದು ಪವಿತ್ರವಾದ ಬೈಬಲ್ ರೀ. ಒಂದು ಮನುಷ್ಯನ ಜೀವಿತನ ಬದಲಾಯಿಸುವಂತ ಎಲ್ಲಾ ಶಕ್ತಿಯು ಆ ವಾಕ್ಯದಲ್ಲಿದೆ ರೀ. ಅಲ್ಲಿರುವಂತ ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವನಕ್ಕೆ ಬೆಳಕಾಗಿದೆ ರೀ. ಹಲೋ, ಹಾಂ ಸರ್. ಹೌದು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆಯಿಂದ ಜಾಯ್ನ್ ಆಗ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀ ಬೆಳಿಗ್ಗೆ ಹೇಳಿದೆಲ್ಲ ನಂಬಿಕೆ ರಕ್ಷಣೆ ಅಂತ, ನನ್ನ ಕೆಲಸ ಸಿಕ್ತು. ನೀ ಬೆಳಿಗ್ಗೆ ಹೇಳಿದೆಲ್ಲ ನಂಬಿಕೆ ರಕ್ಷಣೆ ಅಂತೇಳಿ, ಅದನ್ನ ಯಾರು ಹೇಳಿದ್ದು ನಿನಗೆ? ಯಾರು ಇಲ್ಲ ರೀ, ಪವಿತ್ರವಾದ ಬೈಬಲ್ ಇದೆ ಅಲ್ಲ, ನಾನು ಓದ್ತಾ ಇದ್ದೇನ್ರಿ. ನಾನು ಪ್ರಾರ್ಥನೆ ಮಾಡ್ದೆ ರೀ, ನನ್ ಗಂಡಗೆ ಒಳ್ಳೆ ಕೆಲಸ ಸಿಗ್ಲಿ ಅಂತ. ಅದೇ ನಂಬಿಕೆಯಿಂದ ನಾನು ನಿಮ್ಗೆ ಹೇಳ್ದೆ ರೀ. ಹೌದಾ? ಹಾಗಾದರೆ ಆ ಪವಿತ್ರವಾದ ಬೈಬಲ್ ತಗೊಂಡು ಬಾ, ನಾನು ಓದ್ತೀನಿ. ಇಷ್ಟು ದಿನ ನಾವು ನಾಶನ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ ಸಿಲುಕಿ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ವಿ. ಆದರೆ ಈ ಪವಿತ್ರವಾದ ಬೈಬಲ್ಲು ನೀತಿವಂತರನ್ನಾಗಿ ಮಾಡುವ ಈ ವಾಕ್ಯದ ಪ್ರತಿಯೊಂದು ಶಕ್ತಿ ಇದರಲ್ಲಿ ತುಂಬಿದೆ. ಇನ್ಮೇಲೆ ನಾವಿಬ್ಬರ ಜೊತೆಯಾಗಿ ಈ ಬೈಬಲ್ನ ಓದೋಣ. ಹೌದು ರೀ, ನಾವು ಇನ್ಮೇಲೆ ಪ್ರತಿದಿನ ಪ್ರಾರ್ಥನೆ ಮಾಡೋಣ, ರಕ್ಷಣೆಯ ಮಾರ್ಗದಲ್ಲಿ ಹೋಗೋಣ.